ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ನೋಡಬೇಕಾದಂತ ಸ್ಟೋರಿ ಇದು. ಸೋಲಾರ್ ಪ್ಲಾಂಟ್ ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಲಾಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನುವಂಥದ್ದು ಮಾಮೂಲಿ ಆಗ್ಬಿಟ್ಟಿದೆ. ಅದನ್ನು ಅಫಿಷಿಯಲ್ ಮಾಡ್ಬೇಕಷ್ಟೇ ಅಪ್ಪ ಸರ್ಕಾರದಲ್ಲಿ. ಇಂತಿಷ್ಟು ಭ್ರಷ್ಟಾಚಾರಕ್ಕೆ ನಮಗೆ ಅವಕಾಶ ಇದೆ ಅಂತ ಒಂದು ಮಾಡ್ಕೊಂಡ್ಬಿಡ್ಬೇಕತ್ಲಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಪ್ಲಾಂಟ್, ಸೋಲಾರ್ ಪ್ಲಾಂಟ್, ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡಲಾಗಿದೆ ಅಂತ. ಬಾಗೇಪಲ್ಲಿ ತಾಲೂಕಿನ ಗುಟ್ಟಪಾಳ್ಯದಲ್ಲಿನ ಸೋಲಾರ್ ಪ್ಲಾಂಟ್ ಅನುಮತಿ ಸಿಕ್ಕಿರುವಂಥದ್ದು 45 ಎಕರೆಯಲ್ಲಿ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿರುವಂಥದ್ದು 45 ಎಕರೆ. ಆದರೆ 100 ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲಾಗಿದೆಯಂತೆ. 45 ಎಕರೆಗೆ ಅನುಮತಿ ಸಿಕ್ಕಿತ್ತು, ಆದರೆ 100 ಎಕರೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಗೋಮಾಳವನ್ನ ಒತ್ತುವರಿ ಮಾಡಿಕೊಂಡಿರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. 55 ಎಕರೆ ಗೋಮಾಳ ಒತ್ತುವರಿ ಮಾಡಿಕೊಂಡಂತ ಆರೋಪ ಇದೆ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಗುತ್ತಿಗೆದಾರರು ಪ್ರಭಾವವನ್ನ ಬಳಸಿ ಗೋಮಾಳದ ಒತ್ತುವರಿಯನ್ನ ಮಾಡಿದ್ದಾರೆ. ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ ರವೀಂದ್ರ ಅವರು. ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಂತಿ ಬೇಲಿ ಹಾಕಿದ್ರೆ ಕೂಡಲೇ ಕ್ರಮ ಅಂತಿದ್ದಾರೆ ಡಿಸಿ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ಕೈಗೊಳ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ಸೋಲಾರ್ ಪ್ಲಾಂಟ್ ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ. ಸೋಲಾರ್ ಪ್ಲಾಂಟ್ ಅಲ್ಲಿ 45 ಎಕರೆಗೆ ಅನುಮತಿ ಸಿಕ್ಕಿತ್ತು, ಆದರೆ 100 ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಹಾಕಲಾಗ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸರ್ಕಾರಿ ಗೋಮಾಳವನ್ನ ಒತ್ತುವರಿ ಮಾಡಿಕೊಂಡು ಇನ್ನೊಂದು 55 ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಅನ್ನ ಹಾಕಲಾಗ್ತಾ ಇದೆ ಅಂತ. ಅದರಲ್ಲಿ 100 ಎಕರೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಕೇಂದ್ರ ಸರ್ಕಾರ 45 ಎಕರೆಗೆ ಮಾತ್ರ ಅನುಮೋದನೆಯನ್ನು ಕೊಟ್ಟಿರುತ್ತೆ. ನಮ್ಮ ತಾಲೂಕು ಆಡಳಿತ ಮತ್ತು ಏನು ಗುತ್ತಿಗೆದಾರ ಶಾಮೀಲಾಗ್ಬಿಟ್ಟು ಸುಮಾರು 100 ಎಕರೆಗಿಂತ ಹೆಚ್ಚು ಮೇಲ್ಪಟ್ಟು ಆ ಸೋಲಾರ್ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಸರ್ಕಾರ ಆದೇಶವಿಲ್ಲದೆ ಇವರೇ ಗುತ್ತಿಗೆದಾರರ ಜೊತೆ ಶಾಮೀಲಾಗ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಇದೆ. ಸರ್ವೆ ನಂಬರ್ 104ರಲ್ಲಿ ನಾವು 45 ಎಕರೆ ಜಮೀನನ್ನು ಸೌರ ವಿದ್ಯುತ್ ಉತ್ಪಾದನಾ ಘಟಕ ನಿರ್ಮಾಣಕ್ಕೋಸ್ಕರ ನಾವು 30 ವರ್ಷಗಳ ಅವಧಿಗೆ ಗುತ್ತಿಗೆಗಾಗಿ ನಾವು ಜಾಗವನ್ನು ಕಾಯ್ದಿರಿಸಿದ್ವಿ. ಸುತ್ತಮುತ್ತಲಿನ ರೈತರು 45 ಎಕರೆಗಿಂತ ಹೆಚ್ಚು ಜಾಗವನ್ನು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಏನು ಈ ಜಾಗವನ್ನು ಕೊಟ್ಟಿದ್ದೀವಿ 45 ಎಕರೆ ಏನಿದೆ ಅಷ್ಟಕ್ಕೆ ಮಾತ್ರ ಅವರು ತಂತಿ ಬೇಲಿ ಹಾಕ್ಕೊಂಡು ಗುತ್ತಿಗೆ ಅವಧಿ ಏನು 30 ವರ್ಷಗಳು ಕೊಟ್ಟಿದ್ದೀವಿ ಅಷ್ಟಕ್ಕೆ ಮಾತ್ರ ಅವರು ಯೂಸ್ ಮಾಡ್ಬೋದು. ಹೆಚ್ಚಿನ ಒಂದು ಜಮೀನಿಗೆ ಏನಾದರೂ ತಂತಿ ಬೇಲಿ ಹಾಕ್ಕೊಂಡು ಆಕ್ರಮಣ ಮಾಡಿದರೆ ತಹಶೀಲ್ದಾರ್ ಅವರು ಕೂಡ ಈಗ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ನಾನು. ನಾಳೆ ಬೆಳಿಗ್ಗೆಯೇ ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮಾಡಿಕೊಂಡು ಏನು ಸ್ಕೆಚ್ ಮಾಡಿದ್ದೀವಿ 45 ಎಕರೆಗೆ ಏನು ಸ್ಕೆಚ್ ಮಾಡಿದ್ದೀವಿ ಅಷ್ಟನ್ನು ಮಾತ್ರ ಅವರಿಗೆ ಉಳಿಸ್ಬೇಕು. ಇನ್ನು ಹೆಚ್ಚುವರಿ ಇರ್ತಕ್ಕಂಥ ಜಾಗವನ್ನು ಮತ್ತೆ ನಾವು ಪಡ್ಕೊಳ್ತೀವಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ದತ್ತಾತ್ರೇಯ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ದತ್ತಾತ್ರೇಯ, 55 ಎಕರೆ ಒತ್ತುವರಿ ಮಾಡಿಕೊಂಡು ಸೋಲಾರ್ ಪ್ಲಾಂಟ್ ಅನ್ನ ಮಾಡಲಾಗ್ತಾ ಇದೆಯಲ್ಲ, ಅಲ್ಲಿರುವಂಥ ಗ್ರಾಮ ಪಂಚಾಯತಿಯವರಿಗಾಗಲಿ ಅಥವಾ ಪುರಸಭೆಗೆ ಸೇರುತ್ತಾ ಏನೋ ಗೊತ್ತಿಲ್ಲ, ಆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಅವರು ಸೇರ್ಕೊಂಡ್ಬಿಟ್ಟೆ ಇದನ್ನು ಮಾಡ್ತಾ ಇರುವಂಥದ್ದಾ? ಖಂಡಿತವಾಗಿ ಒಂದು ಸರ್ಕಾರಕ್ಕೆ ಅಧಿಕಾರಿಗಳಿಂದಲೇ ಒಂದು ಟೋಪಿ ಹಾಕಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತಹದ್ದು. ಯಾಕಂದ್ರೆ ಒಂದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲು ಒಂದು ಖಾಸಗಿ ವ್ಯಕ್ತಿಯೊಬ್ಬರು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗುಟ್ಟಪಾಳ್ಯ ಗ್ರಾಮದ ಬಳಿ ಒಂದು ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಕ್ಕೆ ಮೊದಲಿಗೆ 100 ಎಕರೆಯಷ್ಟು ಒಂದು ಗುತ್ತಿಗೆಯನ್ನ ಪಡೆದುಕೊಂಡಿರ್ತಾರೆ. ತದನಂತರ ಇಲ್ಲಿ ಸ್ಥಳೀಯವಾಗಿ ಒಂದು ರೈತರು ಸೇರಿದಂತೆ ಇಲ್ಲಿ ದನಕರುಗಳನ್ನ ಯಾರು ಮೇಯಿಸ್ತಾ ಇರ್ತಾರೆ ಈ ಕಾಡು ಪ್ರದೇಶದಲ್ಲಿ, ಈ ಬೆಟ್ಟಗುಟ್ಟ ಪ್ರದೇಶದಲ್ಲಿ, ಇವರು ಸಾಕಷ್ಟು ರೀತಿಯಾದಂತಹ ಆರೋಪವನ್ನ ಮಾಡಿದ ನಂತರ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸರ್ವೆ ನಡೆಸಿ ಒಂದು 45 ಎಕರೆ ಮಾತ್ರ ಈ ಒಂದು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಮೊದಲಿಗೆ ಒಂದು ರೀತಿಯಾದಂತಹ ಒಂದು ಅನುವನ್ನ ಮಾಡಿಕೊಟ್ಟಿರ್ತಾರೆ. ಆದ್ರೆ ಒಂದು 100 ಎಕರೆ ಸರ್ಕಾರಿ ಗೋಮಾಳ ಜಮೀನು ಕಂಪನಿ ಯಾರದ್ದು, ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂದ್ರೆ ಅವ್ರ ಪ್ರಭಾವ ಇರುತ್ತೆ. ಅಲ್ಲಿ ಯಾರ ಕಂಪನಿ ನಡೆಸ್ತಾ ಇದ್ದಾನೆ ಅವನು ಇಲ್ಲಿ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಪ್ರಭಾವ ಬಳಸಿಕೊಂಡು ಒಂದು ಬೆಂಗಳೂರಿನ ಖಾಸಗಿ ವ್ಯಕ್ತಿ ಇಲ್ಲಿ ಈ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಒಂದು ತಹಶೀಲ್ದಾರ್ ಗಮನಕ್ಕೂ ಸಹ ಈ ಒಂದು ಯೋಜನೆ ಬಗ್ಗೆ ಒಂದು ರೀತಿಯಾದಂತಹ ಒಂದು ಯಾವ ಕಂಪನಿ ಯಾವ ವ್ಯಕ್ತಿಗೆ ಸೇರಿದ್ದು ಅದ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿಲ್ವಾ? ಇದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ತರಲಾಗಿದೆ. ಆದ್ರೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸರ್ವೆ ನಡೆಸಿಬಿಟ್ಟು ಇದ್ರ ಬಗ್ಗೆ ಯಾರ್ಯಾವ್ದು ಶಾಮೀಲಾಗಿದ್ದಾರೆ, ಯಾರು ಇದ್ರಲ್ಲಿ ಶಾಮೀಲಾಗಿದ್ದಾರೆ, ಆ ವ್ಯಕ್ತಿ ಯಾರು, ಆ ಕಂಪನಿ ಯಾರಿಗೆ ಸೇರಿದ್ದು ಅದ್ರ ಬಗ್ಗೆನೂ ಮಾಹಿತಿ ಕಲೆಕ್ಟ್ ಮಾಡಿ ಮತ್ತಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಕೊಡ್ತಾ ಹೋಗೋಣ. ಧನ್ಯವಾದ ದತ್ತಾತ್ರೇಯ ನಿಮ್ಮೆಲ್ಲ ಮಾಹಿತಿಗಾಗಿ.